ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ, ಈ ಒಂದು ಯೋಜನೆ ಅಡಿಯಲ್ಲಿ ಮಹಿಳೆಯರಾಗಲಿ ಪುರುಷರಾಗಲಿ ಪ್ರತಿ ತಿಂಗಳು 8,000 ರೂಪಾಯಿ ನಿಮಗೆ ಅಕೌಂಟಿಗೆ ಹಣ ಬರುವಂಥ ಯೋಜನೆ ಆಗಿದೆ. ಸೊ ಈ ಒಂದು ಯೋಜನೆಯಿಂದ ಏನು ನಮಗೆ ಪ್ರಯೋಜನ? ಸುಮ್ಮನೆ ಗೌರ್ನಮೆಂಟ್ ಕಡೆಯಿಂದ ಕೊಡ್ತಾರಾ? ಹಾಗೆಯೇ ಈ ಒಂದು ಯೋಜನೆನ ಪಡ್ಕೊಳ್ಬೇಕಂತ ಹೇಳಿದ್ರೆ ಏನು ಅರ್ಹತೆ ಇರಬೇಕು, ಜೊತೆಗೆ ಏನು ದಾಖಲಾತಿಗಳು ಬೇಕು, ಜೊತೆಗೆ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಉಚಿತವಾಗಿರೋದ್ರಿಂದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಹೌದು ಸ್ನೇಹಿತರೆ, ಈಗಾಗಲೇ ಮೋದಿ ಸರ್ಕಾರ ಈ ಒಂದು ಹೊಸ ಯೋಜನೆನ ಜಾರಿಗೊಳಿಸಿದೆ. ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ. ಈ ಒಂದು ಯೋಜನೆ ಅಡಿಯಲ್ಲಿ ಯಾರ್ಯಾರಿಗೆ ಉದ್ಯೋಗ ಇನ್ನೂ ಕೂಡ ಸಿಕ್ಕಿಲ್ವೋ ಅವರೆಲ್ಲರಿಗೂ ಕೂಡ ಉದ್ಯೋಗ ಸಿಗುವಂತ ಯೋಜನೆ ಆಗಿದೆ. ಸೊ ಇದಕ್ಕೆ ನೀವೇನು ಜಾಸ್ತಿ ಓದಿರ್ಬೇಕು ಅನ್ನೋದಿಲ್ಲ, SLC ಓದಿದ್ರೆ ಸಾಕು. ಸೊ SLC ಓದಿದ್ರೆ ನಿಮಗೆ ಜಾಬ್ ಸಿಗುತ್ತೆ. ಹಾಗೇನೆ ನಿಮಗೆ ಇದರಲ್ಲಿ ಒಂದು ಕೋರ್ಸ್ ಇರುತ್ತೆ, ಆ ಕೋರ್ಸನ್ನ ನೀವು ಮಾಡಬೇಕಾಗತ್ತೆ. ಕೋರ್ಸನ್ನ ಮಾಡೋದ್ರಿಂದ ನಿಮಗೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಆ ಸರ್ಟಿಫಿಕೇಟ್ನ ಇಟ್ಕೊಂಡು ನೀವು ಎಲ್ಲಿ ಹೋಗಿ ಬೇಕಾದ್ರೂ ಜಾಬ್ ಅನ್ನ ಪಡ್ಕೊಳ್ಬಹುದಾಗಿದೆ. ಸೊ ನಿಮಗೆ ಯಾವ ರೀತಿಯಾದಂತ ಸ್ಕಿಲ್ ಇದೆಯೋ ಆ ರೀತಿಯಾದಂತ ಸ್ಕಿಲ್ಗೆ ಎಜುಕೇಶನ್ ಕೊಡ್ತಾರೆ. ಸೊ ಉಚಿತವಾಗಿರುತ್ತೆ ಕೂಡ, ಟ್ರೈನಿಂಗು ಕೂಡ ಉಚಿತವಾಗಿರುತ್ತೆ. ಜಾಸ್ತಿ ದಿನಗಳ ಕಾಲ ಏನು ಟ್ರೈನಿಂಗ್ ಇರಲ್ಲ. ಜೊತೆಗೆ ನೀವು ಎಷ್ಟು ದಿನಗಳ ಕಾಲ ಟ್ರೈನಿಂಗ್ ಹೋಗಿದ್ದೀರೋ ಅಷ್ಟು ದಿನಕ್ಕೆ ಸಂಬಳ ಅಂತಾನು ಕೊಡ್ತಾರೆ. ಪ್ರತಿ ತಿಂಗಳಿಗೆ 8,000 ರೂಪಾಯಿ ಅಂತ ಹೇಳ್ಬಿಟ್ಟು ನಿಮಗೆ ಕೊಡ್ತಾರೆ. ಸೊ ನಿಮಗೆ ಖಾಲಿಯಾಗಿ ಹೋಗುವಂಥದ್ದೇನಿಲ್ಲ, ನಿಮಗೆ ಉಚಿತವಾಗಿರೋದ್ರ ಜೊತೆಗೆ ನಿಮಗೆ ಸಂಬಳನೂ ಕೂಡ ನಿಮಗೆ ಕೊಡ್ತಾರೆ. ಹಾಗಾಗಿ ಈ ಒಂದು ಯೋಜನೆ ತುಂಬಾ ಪ್ರಮುಖವಾಗಿದೆ. ಸೊ ನಿಮಗೊಂದು ಸರ್ಟಿಫಿಕೇಟ್ನ ಕೊಟ್ಟು ಆದ್ಮೇಲೆ ನೀವು ಎಲ್ಲಿ ಹೋಗಿ ಬೇಕಾದ್ರೂ ಜಾಬನ್ನ ಪಡ್ಕೊಳ್ಬಹುದು. ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂತ ಜಾಬನ್ನ ಪಡ್ಕೊಳ್ಬಹುದು. ನಿಮಗೆ ಯಾವ ರೀತಿಯಾದಂತ ಸ್ಕಿಲ್ ಇದೆಯೋ ಆ ಸ್ಕಿಲ್ಗೆ ತಕ್ಕನಂಗೆ ಈ ಒಂದು ಕೋರ್ಸ್ ಅನ್ನ ಕೊಡ್ತಾರೆ ಸ್ನೇಹಿತರೆ. ಸೊ ಎಕ್ಸಾಂಪಲ್ ಹೇಳೋದಾದ್ರೆ, ನಿಮಗೆ ಮೆಕ್ಯಾನಿಕಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಮೆಕ್ಯಾನಿಕಲಿ ಏನಾದರೂ ಕಲಿಬೇಕಂತ ಆಸಕ್ತಿ ಇದೆ ಅಂತ ಹೇಳಿದ್ರೆ ಅದರಲ್ಲೇ ನಿಮಗೆ ಕೋರ್ಸ್ ಅನ್ನ ಕೊಡ್ತಾರೆ. ಇಲ್ಲ ಎಲೆಕ್ಟ್ರಿಕಲ್ ಆಗಿ ನಿಮ್ಗೆ ಏನಾದರೂ ಕೋರ್ಸ್ ಬೇಕಂತ ಹೇಳಿದ್ರೆ ಅದಕ್ಕೂ ಕೊಡ್ತಾರೆ. IT ಅಲ್ಲಿ ಏನಾದರೂ ಕೋರ್ಸ್ ಬೇಕಂತ ಹೇಳಿದ್ರೆ ಅದಕ್ಕೂ ಕೊಡ್ತಾರೆ. ಪ್ರತಿಯೊಂದಕ್ಕೂ ಕೂಡ ನಿಮಗೆ ಕೋರ್ಸ್ಗಳಿರುತ್ತೆ. ಸೊ ಕೋರ್ಸನ್ನು ಕಂಪ್ಲೀಟ್ ಮಾಡಿ ನೀವು ಬೇಕಾದರೆ ಜಾಬನ್ನ ಅಪ್ಲೈ ಮಾಡ್ಕೊಳ್ಬೋದು. ಕಂಪನಿಯಲ್ಲಿ ಜಾಬ್ ಕೂಡ ಸಿಗುತ್ತೆ ನಿಮಗೆ. ಸೊ ಇದನ್ನ ಈಸಿಯಾಗಿ ಪಡ್ಕೊಳ್ಬೋದು. ಸೊ ನೀವು SLC ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿಯಾದಂಥ ಕಂಪನಿಯಲ್ಲಿ ಈಗ ಹೋಗಿ ಕೇಳಿದ್ರೆ ಜಾಬ್ ಸಿಗೋದಿಲ್ಲ. ಸೊ ಈ ಸ್ಕಿಲ್ ಇಂಡಿಯಾದ ಅಡಿಯಲ್ಲಿ ಈ ಒಂದು ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಯ ಸರ್ಟಿಫಿಕೇಟ್ನ ನೀವು ತಗೊಂಡೋಗಿ ಅಲ್ಲಿ ಕೊಟ್ರಿ ಅಂತ ಹೇಳಿದ್ರೆ ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಸೊ ಯಾರ್ಯಾರು SLC ಓದಿದಿರೋ ಜೊತೆಗೆ PUC ಓದಿದಿರೋ ಅವರೆಲ್ಲರಿಗೂ ಕೂಡ ಈ ಒಂದು ಯೋಜನೆ ತುಂಬಾ ಉಪಯೋಗ ಆಗುತ್ತೆ. ಸೊ ಇದನ್ನ ಪಡ್ಕೊಳ್ಬೇಕಂತ ಹೇಳಿದ್ರೆ ಈ ಒಂದು ಯೋಜನೆಗೆ ನಾವು ಅರ್ಜಿನ ಸಲ್ಲಿಸಬೇಕು ಅನ್ನೋದಕ್ಕಿಂತ ಮುಂಚೆ ಏನು ಅರ್ಹತೆ ಇದೆ ಅಂತ ತಿಳ್ಕೊಳ್ಳೋಣ. ಈ ಒಂದು ಯೋಜನೆ ನಾವು ಪಡ್ಕೊಳ್ಬೇಕಂದ್ರೆ ಮೊದಲು ಏನು ಅರ್ಹತೆ ಇರಬೇಕಂತ ಹೇಳಿದ್ರೆ, ಮೊದಲನೇದಾಗಿ ನೀವು ಯಾವುದೇ ರೀತಿಯ ಕೆಲಸವನ್ನು ಹೊಂದಿರಬಾರ್ದು. ಸೊ ಯಾವುದೇ ರೀತಿಯಾದಂಥ ಕೆಲಸನ ನೀವು ಹೊಂದಿರಬಾರ್ದಾಗುತ್ತೆ. ಹಾಗೆಯೇ ಈ ಯೋಜನೆ ಅಡಿಯಲ್ಲಿ ನೀವು ಶಿಕ್ಷಣ ಪಡೆಯುವುದು ಅವಶ್ಯಕ ಅಂತ ಹೇಳಿದ್ರೆ ನೀವು ಒಂದು ಕೋರ್ಸಿಗೆ ಸೇರ್ಕೊಳ್ಬೇಕಾಗತ್ತೆ. ಸೊ ಸರ್ಕಾರದ ಕಡೆಯಿಂದನೇ ಆ ಒಂದು ಕೋರ್ಸ್ ಇರುತ್ತೆ. ಈ ಯೋಜನೆ ಅಡಿಯಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆ ಜ್ಞಾನವನ್ನು ಹೊಂದಿರಬೇಕಾಗತ್ತೆ. ಸೊ ಇಂಗ್ಲಿಷು ಹಾಗೆ ಹಿಂದಿ, ಸ್ವಲ್ಪ ಭಾಷೆ ಮ್ಯಾನೇಜ್ಮೆಂಟ್ ಮಾಡೋಷ್ಟಾದ್ರೂ ಭಾಷೆ ನಿಮಗೆ ಬರಬೇಕಾಗತ್ತೆ. ಕಂಪ್ಲೀಟ್ ಆದಂಥ ಭಾಷೆ ಬಂದಿಲ್ಲ ಅಂತ ಹೇಳಿದ್ರು ಕೂಡ ಸ್ವಲ್ಪ ಬಟ್ಲರ್ ಇಂಗ್ಲಿಷ್, ಬಟ್ಲರ್ ಹಿಂದಿ ಬಂದರೂ ಸಾಕು. ಸ್ವಲ್ಪ ಮ್ಯಾನೇಜ್ ಮಾಡೋದಕ್ಕೆ ಸ್ವಲ್ಪ ಚೂರ್ಪಾರು ಕಲ್ತಿದ್ರು ಸಾಕಾಗುತ್ತೆ ಹಿಂದಿ. ಹಾಗೇನೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕಾಗುತ್ತೆ. ಸ್ವಲ್ಪ ಮಟ್ಟಿಗಾದ್ರೂ ಕಂಪ್ಯೂಟರ್ ಜ್ಞಾನ ನೀವು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಸೊ ಹಾಗೇನೆ ಈ ಒಂದು ಯೋಜನೆಗಳಿಗೆ ಏನೇನು ದಾಖಲಾತಿಗಳು ಬೇಕು ಅಂತ ತಿಳ್ಕೊಳ್ಳೋದಾದ್ರೆ, ಅರ್ಜಿದಾರರ ಆಧಾರ್ ಕಾರ್ಡು ಕಡ್ಡಾಯವಾಗಿ ಬೇಕಾಗುತ್ತೆ. ಯಾರು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸ್ತಿರೋ ಅವರ ಒಂದು ಆಧಾರ್ ಕಾರ್ಡು ಬೇಕಾಗುತ್ತೆ. ಪ್ರಸ್ತುತ ಮೊಬೈಲ್ ನಂಬರ್ ಬೇಕಾಗುತ್ತೆ. ನಿಮ್ಮ ಹತ್ರ ಯಾವ ಮೊಬೈಲ್ ನಂಬರ್ ಇದೆಯೋ ಆ ಮೊಬೈಲ್ ನಂಬರ್ನ ನೀವು ಕೊಡಬೇಕಾಗುತ್ತೆ. ಬ್ಯಾಂಕ್ ಪಾಸ್ಬುಕ್ ಅನ್ನು ಕೊಡಬೇಕಾಗುತ್ತೆ. ಬ್ಯಾಂಕ್ ಪಾಸ್ಬುಕ್ಕಿಗೆ ನಿಮಗೆ ಅಕೌಂಟಿಗೆ ಹಣ ಬರೋದಾಗಿದೆ. ಹಾಗಾಗಿ ಬ್ಯಾಂಕ್ ಪಾಸ್ಬುಕ್ ಅನ್ನು ನೀವು ಕೊಡಬೇಕಾಗಿದೆ. ವಿಳಾಸದ ಪುರಾವೆ ಕೊಡಬೇಕಾಗುತ್ತೆ. ಜೊತೆಗೆ ಇಮೇಲ್ ID ಕೂಡ ಕೊಡಬೇಕಾಗುತ್ತೆ. SLCಯ ಅಂಕಪಟ್ಟಿ ಕೊಡಬೇಕಾಗುತ್ತೆ. PUC ಓದ್ತಿದ್ರೆ PUC ಅಂಕಪಟ್ಟಿನೂ ನೀವು ಕೊಡಬಹುದು. ಉನ್ನತ ಶಿಕ್ಷಣ ಏನಾದರೂ ಪಡ್ಕೊಳ್ತಿದ್ರೆ ಅದರ ಒಂದು ಅಂಕಪಟ್ಟಿನೂ ನೀವು ಕೊಡಬಹುದು. ಜೊತೆಗೆ ವಿಳಾಸ ಪುರಾವೆ ನೀವು ಕೊಡಬೇಕಾಗತ್ತೆ. ಹಾಗೆಯೇ
ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಕೊಡಬೇಕಾಗುತ್ತೆ. ಸೊ ಇದಿಷ್ಟು ದಾಖಲಾತಿಗಳು ಇದ್ರೆ ನೀವು ಈ ಒಂದು ಯೋಜನೆಗೆ ಈಸಿಯಾಗಿ ಅರ್ಜಿನ ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ಸೊ ಈ ಒಂದು ಅರ್ಜಿನ ಸಲ್ಲಿಸೋದು ಎಲ್ಲಿ, ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದು ಎಲ್ಲಿ ಅಂತ ನೀವು ಕೇಳೋದಾದ್ರೆ ನಿಮ್ಮ ಹತ್ತಿರದ ಗ್ರಾಮ ಒನ್ ಕೇಂದ್ರಗಳಲ್ಲೂ ಸಲ್ಲಿಸಿ ಕೊಡ್ತಾರೆ. ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆಗೆ ಅರ್ಜಿನ ಸಲ್ಲಿಸಿ ಕೊಡಿ ಅಂತ ಹೇಳಿದ್ರೆ ಸಲ್ಲಿಸಿ ಕೊಡ್ತಾರೆ ಸ್ನೇಹಿತರೆ. ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಯಾರು ಬೇಕಾದರೂ ಕೂಡ ಈ ಒಂದು ಯೋಜನೆಗೆ ಆರಾಮಾಗಿ ಅರ್ಜಿನ ಸಲ್ಲಿಸ್ಬೋದು. ಸೊ ಇದಕ್ಕೊಂದು ಏಜ್ ಲಿಮಿಟ್ ಏನಿಲ್ಲ. ಸೊ ಯಾರು ಬೇಕಾದ್ರೂ ಅರ್ಜಿನ ಸಲ್ಲಿಸ್ಕೊಳ್ಬಹುದಾಗಿದೆ. ಹಾಗೆಯೇ ನಿಮ್ಮ ಒಂದು ಮೊಬೈಲಲ್ಲೇ ನೀವು ಸಲ್ಲಿಸ್ತೀನಿ ಅಂತ ಹೇಳಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 2 ಲಿಂಕನ್ನು ಕೊಟ್ಟಿರ್ತೀನಿ. ಆ 2 ಲಿಂಕಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ನ ಚೆಕ್ ಮಾಡೋದಾಗಿದೆ. ಫಸ್ಟ್ ಇಂದು ಬಂದು ಟ್ರೈನಿಂಗ್ ಸೆಂಟರ್ ಎಲ್ಲಿ ಟ್ರೈನಿಂಗ್ ಕೊಡ್ತಾರೆ, ನಿಮ್ಮ ಹತ್ತಿರದಲ್ಲಿ ಎಲ್ಲಿ ಟ್ರೈನಿಂಗ್ ಇದೆ, ಸೆಂಟರ್ ಇದೆ ಅಂತ ಹೇಳ್ಬಿಟ್ಟು ಕೂಡ ತಿಳ್ಕೊಳ್ಬಹುದಾಗಿದೆ. ನಿಮ್ಮ ಹತ್ತಿರದ ಡಿಸ್ಟಿಕ್ಗಳಲ್ಲಿ ಎಲ್ಲೆಲ್ಲಿ ಟ್ರೈನಿಂಗ್ ಸೆಂಟರ್ಗಳಿದೆ, ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರಿಗೆ ಹೋಗಬೇಕಾಗ್ಬೋದು. ಸೊ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಬೋದು. ನಿಮ್ಮ ಒಂದು ಡಿಸ್ಟಿಕಲ್ಲಿ 100% ಇದ್ದೇ ಇರುತ್ತೆ. ಪ್ರತಿಯೊಂದು ಡಿಸ್ಟಿಕಲ್ಲೂ ಕೂಡ ಒಂದೊಂದು ಟ್ರೈನಿಂಗ್ ಸೆಂಟರ್ ಇದ್ದೇ ಇರುತ್ತೆ. ಬೈ ಚಾನ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪಕ್ಕದ ಡಿಸ್ಟಿಕಲ್ಲಾದರೂ ಇದ್ದೇ ಇರುತ್ತೆ. ಸೊ ಎಲ್ಲಿ ಇದೆ ಅಂತ ಈ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಲ್ಲ, ಆ ಲಿಂಕನ್ನು ನೀವು ಜಸ್ಟ್ ಕ್ಲಿಕ್ ಮಾಡೋದ್ರ ಮೂಲಕ ತಿಳ್ಕೊಳ್ಬಹುದಾಗಿದೆ. ನಿಮಗೆ ಯಾವ ಟ್ರೈನಿಂಗ್ ಸೆಂಟರ್ ಓಕೆ, ಎಲ್ಲಿ ಹೋಗಿ ನೀವು ಟ್ರೈನಿಂಗ್ನ ಮುಗಿಸ್ತೀರಾ, ಹಾಗೆ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಬೋದು. 2ನೇ ಲಿಂಕ್ ಬಂದುಬಿಟ್ಟು ಸ್ಕಿಲ್ ಇಂಡಿಯಾ ಅಂತ ಹೇಳ್ಬಿಟ್ಟು, ಈ ಒಂದು ಸ್ಕಿಲ್ ಇಂಡಿಯಾ ಅಡಿಯಲ್ಲೇ ನೀವು ಅರ್ಜಿನ ಸಲ್ಲಿಸೋದು. ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕು. ಈ ನಾನೇನು ಹೇಳಿದ್ದೀನೋ ಅದೆಲ್ಲ ದಾಖಲಾತಿಗಳನ್ನು ರೆಡಿ ಮಾಡಿ ಇಟ್ಕೊಂಡು ನೀವು ಅರ್ಜಿನ ಆರಾಮಾಗಿ ಸಲ್ಲಿಸ್ಬೋದು. ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಗ್ರಾಮ ಒನ್ ಕೇಂದ್ರಗಳಿಗೆ ಹೋಗಿ ವಿಚಾರಿಸಿ, ಅಲ್ಲೂ ಕೂಡ ಅರ್ಜಿನ ಸಲ್ಲಿಸ್ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ CSC ಸೆಂಟರ್ಗಳಲ್ಲೂ ನಿಮಗೆ ಅರ್ಜಿನ ಸಲ್ಲಿಸ್ಕೊಡ್ತಾರೆ ಸ್ನೇಹಿತರೆ. ಜೊತೆಗೆ ಸ್ನೇಹಿತರೆ, ಸ್ಕಿಲ್ ಇಂಡಿಯಾ ಅನ್ನೋ ಒಂದು ವೆಬ್ಸೈಟ್ನ ನೀವು ಓಪನ್ ಮಾಡಿದ್ರೆ ಸೊ ನೀವು ಅಲ್ಲಿ ಲಾಗಿನ್ ID ಮತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ಕ್ರಿಯೇಟ್ ಮಾಡಿಕೊಂಡ ನಂತರದಲ್ಲಿ ವೆಬ್ಸೈಟು ಓಪನ್ ಆಗುತ್ತೆ. ಸೊ ಅಲ್ಲೇ ನೀವು ಅರ್ಜಿನ ಸಲ್ಲಿಸ್ಬೋದು. ಸ್ವಲ್ಪ ಚೆಕ್ ಮಾಡಿ ನೋಡಿ, ನೀವು ಆರಾಮಾಗಿ ₹1 ಕೊಡದೆ ನೀವು ಮನೆಯಲ್ಲೇ ಕೂತು ಚೆಕ್ ಮಾಡ್ಕೊಳ್ಬೋದು. ಅದಾದಮೇಲೆ ನಿಮ್ಮ ಇಮೇಲ್ IDಗೆ ಜೊತೆಗೆ ಫೋನ್ ನಂಬರಿಗೆ ಮೆಸೇಜ್ ಬರುತ್ತೆ. ಅದಾದಮೇಲೆ ನೀವು ಹೋಗಿ ಟ್ರೈನಿಂಗಿಗೆ ಅಟೆಂಡ್ ಮಾಡಬೇಕಾಗತ್ತೆ. ಯಾರ್ಯಾರು SLC ಓದಿ ಯಾವುದೇ ಒಂದು ಹುದ್ದೆ ಸರಿಯಾಗಿಲ್ಲ, ನಮಗೆ ಈ ಹುದ್ದೆ ಸರಿಯಾಗಿಲ್ಲ, ನಾವು ಓದಲೇ ಇಲ್ಲವಲ್ಲ, ಆವಾಗ ಏನೋ ಸ್ಕೂಲು ಕಾಲೇಜನ್ನು ಬಿಟ್ವಿ, ಆದರೆ ಇವಾಗ ಇನ್ನೂ ಮುಂದುವರಿಯೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡಿಕೊಂಡು ಸುಮ್ಮನೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿರ್ತೀರಲ್ಲ, ಅವರೆಲ್ಲರಿಗೂ ಕೂಡ ಈ ಒಂದು ಯೋಜನೆಯಿಂದ ತುಂಬ ಉಪಯೋಗ ಆಗುತ್ತೆ. ಸೊ ಉಚಿತವಾಗಿರೋದ್ರಿಂದ ಆರಾಮಾಗಿ ಸೇರ್ಕೊಳ್ಬೋದು. ಜೊತೆಗೆ ಅವರೇ ನಿಮಗೆ ಸಂಬಳ ಕೊಡೋದ್ರಿಂದ ಸ್ಕಿಲ್ ಇಂಡಿಯಾ ಅನ್ನೋ ಒಂದು ಕಂಪನಿ, ಸ್ಕಿಲ್ ಇಂಡಿಯಾ ಅನ್ನೋ ಒಂದು ಗೌರ್ಮೆಂಟ್ ಕಂಪನಿ ಅದು. ಸೊ ಅದರ ಒಂದು ಸಂಸ್ಥೆಯ ಅಡಿಯಲ್ಲಿ ನಿಮಗೆ ಈ ಒಂದು ಸರ್ಟಿಫಿಕೇಟ್ ಸಿಗೋದಾಗಿದ್ದರಿಂದ ನಿಮಗೆ ಎಲ್ಲಿ ಬೇಕಾದರೂ ಹೋಗಿ ಜಾಬ್ ಸಿಗುತ್ತೆ. ಸೊ ಈ ಒಂದು ಯೋಜನೆ ತುಂಬ ಅಂದರೆ ತುಂಬ ಉಪಯೋಗ ಆಗಿದೆ. ಆದಷ್ಟು ಜನರಿಗೆ ನೀವು ಇದನ್ನು ಶೇರ್ ಮಾಡಿ. ಅವರಿಗೆ ಶೇರ್ ಮಾಡೋದ್ರಿಂದ ನಿಮಗೆ ಉಪಯೋಗ ಆಗಿಲ್ಲ ಅಂತ ಹೇಳಿದ್ರು ಇನ್ನೊಬ್ರಿಗಾದರೂ ಇದರಿಂದ ಯೂಸ್ಫುಲ್ ಆಗಲಿ ಸ್ನೇಹಿತರೆ. ಸೊ ಇದಿಷ್ಟು ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಬಗ್ಗೆ ನಿಮಗೆ ಮಾಹಿತಿ ತಿಳಿಸುವಂತ ಪ್ರಯತ್ನ ಮಾಡಿದ್ದೀನಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.